ಮೊನ್ನೆಯವರೆಗೆ 13 ವರ್ಷದವರೆಗೆ ಸೌಜನ್ಯ ಪ್ರಕರಣ ಆಯಿತು. ಈಗ ಹೊಸ ಒಂದು ಬಂದಿದೆ, ಅದು ಬುರುಡೆ ಪ್ರಕರಣ. ನಮ್ಗೆ 1 ತಿಂಗಳಾದರೂ ಒಂದು ಬುರುಡೆಯ FSL ತೆಗಿಲಿಕ್ಕೆ ಆಗ್ಲಿಲ್ಲ. ನಾಚಿಕೆ ಆಗ್ಬೇಕು ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಇವತ್ತು ಆ ಬುರುಡೆಯ ಮೊದಲು ತನಿಖೆ ಆಗಬೇಕು. ನಮ್ಮ ಆಗ್ರಹ, ಧರ್ಮ ಜಾಗೃತಿ ಸಭೆಯ ಮೊದಲ ಆಗ್ರಹ, ಆ ಭೀಮ ಯಾರು? ಆ ಕಳ್ಳ ಭೀಮ, ಅವನ ಬುರುಡೆ ಎಲ್ಲಿಂದ ಬಂತು ಅಂತ ಮೊದಲು ಹೇಳಿ. ಒಬ್ಬ DKC ನಿಮ್ಮ ಹಿಂದೆ ಇರುವುದಲ್ಲ, ಸಾವಿರ DKC ಇದ್ದಾನೆ ಅಂತ ಹೇಳಿದ್ರು. ಐ ಆಮ್ ಹ್ಯಾಂಡ್ಸ್ ಅಪ್ ಟು DKC. ಹಾಗೆ ಇಲ್ಲಿ ಕರ್ನಾಟಕದಲ್ಲಿ ಕಾಕಿ, ಕಾವಿ ಮತ್ತು ಇದೆ. ಕಾವಿಯೂ ಮಾತನಾಡ್ತಾ ಇಲ್ಲ, ಕಾಕಿಯೂ ಕಣ್ಣು ಮುಚ್ಚಿ ಕೂತ್ಕೊಂಡಿದೆ. ಖಾದಿ ಓಟು ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದೆ. ಇದು ಆಗಬಾರದು ಅಂತ ನನ್ನ ಪ್ರಶ್ನೆ. ಹೇಗೆ ಕಾಶ್ಮೀರ ಫೈಲ್ ಆಯ್ತು, ಹೇಗೆ ಕೇರಳ ಫೈಲ್ ಅಂತ ಬಂತು, ಮುಂದೊಂದು ದಿನ ಧರ್ಮಸ್ಥಳ ಫೈಲ್ ಕೂಡ ಓಪನ್ ಆಗುತ್ತೆ. ಈ ಎಲ್ಲ ಆರೋಪಿಗಳಿದ್ದಾರಲ್ಲ, ಎಲ್ಲ ಭಯೋತ್ಪಾದಕರಿದ್ದಾರಲ್ಲ ನಮ್ಮ ಮುಂದೆ, ಇವರೆಲ್ಲ ನಾಶ ಆಗುವುದಕ್ಕೆ ಮಂಜುನಾಥ ತಯಾರಿ ಮಾಡಿ ಕೂತ್ಕೊಂಡಿದ್ದಾರೆ. ಈಗ ಅಲ್ಲಿ ಒಂದು ಮನುಷ್ಯ ಜೀವಿ ಈ ಭೂಮಿಗೆ ಇಳಿಯುವಾಗ ತಾಯಿಯ ಗರ್ಭದಲ್ಲಿ ಹುಟ್ಟುದೆ ಅಂತ ನನಗೆ ಗೊತ್ತು. ಆದರೆ ಒಬ್ಬ ಗಂಡಸಿನ ತಲೆಬುರುಡಿಯಲ್ಲಿ ಒಂದು ಹುಡುಗಿ ಹುಟ್ಟುತ್ತಾಳೆ ಅಂತ ಆದ್ರೆ ಇದು ಜಗತ್ತಿನ ವಿಚಿತ್ರ ಅಲ್ವಾ? 21ನೇ ಶತಮಾನದಲ್ಲಿದೆ, ವೈಜ್ಞಾನಿಕದಲ್ಲಿದ್ದೇವೆ. ಎಲ್ಲಿ ಹುಟ್ಟಬೇಕೋ ಅಲ್ಲೇ ಹುಟ್ಟುವುದು, ಬೇರೆ ಹುಟ್ಟಲಿಕ್ಕೆ ಆಗುದಿಲ್ಲ. ಆದ್ರೆ ಇದು ಗಿರೀಶ್ ಪಟ್ಟಣ್ಣವರ ತಲೆಬುರುಡಿಯಿಂದ ಹುಟ್ಟಿತಲ್ಲ, ಅದು ಹೇಗೆ ಅಂತ ನನ್ನ ಪ್ರಶ್ನೆ. ನಾನು ಹೇಳ್ತಾ ಇದ್ದೇನೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮಲಪ್ಪುರಂ ಜಿಲ್ಲೆ ಮಾಡಬೇಕು ಅನ್ನುವಂತ ಬಹಳ ದೊಡ್ಡ ಷಡ್ಯಂತ್ರ ಕೇರಳದಲ್ಲಿ ಆಗ್ತಾ ಇದೆ. ಇಲ್ಲಿ ಮುಸ್ಲಿಮರು ಇದ್ದಾರೆ, ನಾನು ನೋಡಿದೆ. ನಿಜವಾದಂತ ಭಾರತೀಯ ಮುಸ್ಲಿಮರು ಇಲ್ಲಿ ಬಂದಿದ್ದಾರೆ. ಪಾಕಿಸ್ತಾನ ಪ್ರೇರಿತ ಮುಸ್ಲಿಮರು ಇಲ್ಲಿ ಬರುವುದಿಲ್ಲ. ಮುಸ್ಲಿಂ ಲೀಗ್ ಮತ್ತು PFI ಷಡ್ಯಂತ್ರ ಇದೆ. ಬಾಯಿ ಬಿಟ್ಟಿಲ್ಲ ಯಾರು, ನಾನು ಬಾಯಿ ಬಿಟ್ಟಿದ್ದೇನೆ. ಬೇಕಾದ್ರೆ ಕೇಸ್ ಹಾಕಿ ನೀವು ನೋಡ್ತೇನೆ ನಾನು. ಧರ್ಮಸ್ಥಳದ ಮೇಲೆ ಈ ದಾಳಿ ಯಾಕೆ? ಯಾವರ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂತ ಹೆಸರಿನಿಂದ ಮುಖಾಂತರ ಈ ದಾಳಿ ಯಾಕೆ ಆಗುತ್ತಾ ಇದೆ? ಇದರ ಉದ್ದೇಶ ಏನು? ಈ ಉದ್ದೇಶದ ಹಿಂದಿರತಕ್ಕಂಥ ಮುಖವಾಡ ಏನು? ಇದು ಬಹಿರಂಗ ಆಗಬೇಕೋ ಬೇಡವೋ ಅನ್ನೋ ಪ್ರಶ್ನೆ. ಎರು ಜಾತಿಗೆ ಬಡು ಜಾತಿ ತುಳುಟುಂಜಿ ಪಾತಿರೋನು. ಎರು ಜಾತಿಗೆ ಬಡು ಜಾತಿ ಇದನ್ನ ಮಾತ್ರ ಎರುಕೇರು. ನಮ್ಮ ಜಾಗೃತಿ ಈಗ ಚಾಟಿಯ ಜಾಗೃತಿ ಆಗಬೇಕು. ಮಾತಿನ ಮಾರುಕಟ್ಟೆಯಲ್ಲಿ ತುಟಿಯನ್ನ ಬಿಚ್ಚದಂತ ಯಾವುದೇ ವ್ಯಕ್ತಿ ಅವನು ಅರ್ಹನೇ ಅಲ್ಲ ಬದುಕಲಿಕ್ಕೆ. ಮೊನ್ನೆಯವರೆಗೆ 13 ವರ್ಷದವರೆಗೆ ಸೌಜನ್ಯ ಪ್ರಕರಣ ಆಯಿತು. ಈಗ ಹೊಸ ಒಂದು ಬಂದಿದೆ, ಅದು ಬುರುಡೆ ಪ್ರಕರಣ. ನಾನು ಕೂಡ ಕಾನೂನಿನ ಪರೀಕ್ಷೆ ಇದೆ ನನಗೆ ಕೂಡ. 3/7/2025 ಒಬ್ಬ ಅನಾಮಿಕ, ಅವನಿಗೆ ಭೀಮ ಹೆಸರು ಕೊಟ್ಟಿದ್ದಾರೆ. ಭೀಮನಿಗೆ ಅಪಮಾನ ಮಾಡಿದ್ದಾರೆ. ಅವನ ಹೆಸರು ಭೀಮ ಅಲ್ಲ, ಅವನೊಬ್ಬ 420. ಅವನ ಪತ್ನಿ ರತ್ನ ಮಂಡ್ಯದವಳು. ಅವನ ಇಷ್ಟೇನು ಅವಳೇ ಹೇಳ್ತಾಳೆ, ನಾನು ಹೇಳಬೇಕಾಗಿಲ್ಲ. ನಾವಿವತ್ತು ಎಲ್ಲ ವಿದ್ಯಾವಂತರು ಇಲ್ಲಿ ಕೂತ್ಕೊಂಡಿದ್ದೀವಿ, ಸಜ್ಜನರು ಎಲ್ಲ ಕೂತ್ಕೊಂಡಿದ್ದೀವಿ. ದೃಶ್ಯ ಮಾಧ್ಯಮಗಳು ನಮ್ಮನ್ನು ನೋಡ್ತಾ ಇವೆ. ಈ 3/7/2025 ಈ ಬುರುಡೆ ಧರ್ಮಸ್ಥಳದ ಕೋರ್ಟಿಗೆ ಬಂತು. ಅಲ್ಲಿಯ ನ್ಯಾಯಾಧೀಶರಿಗೆ ಈ ಬುರುಡೆಯನ್ನು ಸಮರ್ಪಣೆ ಮಾಡಿದರು. ನ್ಯಾಯಾಧೀಶರಿಗೆ ಬುರುಡೆ ನೋಡಿ ಸ್ವಲ್ಪ ಹೆದರಿಕೆ ಆಯಿತು. 3ಕ್ಕೆ ಕೊಟ್ಟ 4ನೇ ತಾರೀಕು ಜುಲೈ 4ಕ್ಕೆ ಬುರುಡೆ FIR ಆಯ್ತು. ಅಲ್ಲಿ ಬರೆದಿದ್ದಾರೆ, ಅದರಲ್ಲಿ ಇದನ್ನು ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದು ಮಾತ್ರ ಇರುವುದು ಹೊರತು SITಗೆ ಕೊಡಬೇಕು ಅಂತ ಅದರಲ್ಲಿ ಇಲ್ಲ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಬೋದು. ತುಳುನಾಡಿನ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಿದ್ರು. ನನ್ನ ಗುಡಿಯ ಬಂಡೇರು ಸ್ವಾಮಿ ಬುದ್ಧಿವಂತರ ಜಿಲ್ಲೆ ಬುದ್ಧಿ ಒಂದೇ ಇಪ್ಪುನಕಲ ಜಿಲ್ಲೆ ಅಂತ ಆತನ ಇತ್ತೆ ಅಂತ ಒಂದೇ ಇಪ್ಪುನಿತ್ತೆ. ಈ ಜಿಲ್ಲೆಯಲ್ಲಿ ಸುಳ್ಳಿಗೆ ಪ್ರಾಮುಖ್ಯತೆ ಸಿಗುತ್ತಿದ್ದರೆ, ಅಧರ್ಮಕ್ಕೆ ಪ್ರಾಮುಖ್ಯತೆ ಸಿಗುತ್ತಿದ್ರೆ, ಅಪಪ್ರಚಾರಗಳಿಗೆ ಪ್ರಾಮುಖ್ಯತೆ ಸಿಗುತ್ತಿದ್ರೆ ನಾವಿಲ್ಲಿ ಕೂತ್ಕೊಂಡವ್ರು ಏನು? ನಮ್ಮಲ್ಲಿ ದಮ್ಮು ಇಲ್ವಾ? ನಮ್ಮಲ್ಲಿ ತಾಕತ್ತಿಲ್ವಾ? ನಮ್ಮಲ್ಲಿ ಶ್ರಮ ಧೀರತನ ಇಲ್ವಾ? ಧೈರ್ಯಂ ಸರ್ವತ್ರ ಕಲು ಸಾಧನಂ ಅಂತ ಹೇಳ್ತೀವಿ. ಧೈರ್ಯ ಇದ್ದವನಿಗೆ ಹತ್ತಿರ ಮಾತ್ರ ಎಲ್ಲವೂ ಬರುತ್ತೆ ಅನ್ನುವಂಥದ್ದು ಹೇಳಿದ್ದಾರೆ. 17 ಗುಂಡಿಗಳನ್ನ ಹರಿಯಣ್ಣ ಧರ್ಮಸ್ಥಳದಲ್ಲಿ ತೆಗೆದ್ರಲ್ಲ. ಈ ಗುಂಡಿ ತೆಗೆಯುವ ಮೊದಲು ಈ ಬುರುಡೆ ಸುರುವಿನಲ್ಲಿ ತಂದುಕೊಂಡಂತಹ ಈ ಅನಾಮಿಕನ ಬುರುಡೆ ಉಂಟಲ್ಲ, ಅವಾಗ ಕೊಟ್ಟದ್ದು ನ್ಯಾಯಾಧೀಶರಲ್ಲಿ ಅದು ಹೆಣ್ಣಿನ ಬುರುಡೆ ಅಂತ ಕೊಟ್ಟಿದ್ದಾರೆ. ಇವತ್ತು ತಿಂಗಳು 19ನೇ ತಾರೀಕಿಗೆ ಜುಲೈ 19ಕ್ಕೆ SIT ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. 1 ತಿಂಗಳು 1 ದಿವಸ 2 ದಿವಸ ಆಯ್ತು. ಇವತ್ತು ಕೂಡ FSL ಬರಲಿಲ್ಲ ಇಲ್ಲಿಗೆ. ನೆನಪಿಟ್ಟುಕೊಳ್ಳಿ, 1 ತಿಂಗಳಾಯ್ತು ಬರಲಿಲ್ಲ.
ಮೊನ್ನೆ ಮೊನ್ನೆ ಗುಜರಾತ್ನಲ್ಲಿ ಇಂಗ್ಲೆಂಡಿಗೆ ಹೋಗುವಂತಹ ಏರ್ ಇಂಡಿಯಾ ವಿಮಾನ ಬಿದ್ದಾಗ 225 ಜನ ಸತ್ತರು, ಎಲ್ಲ ಹೊತ್ತು ಹೋಗಿದ್ರು. ಆದ್ರೂ ಕೂಡ ಒಂದು ವಾರದೊಳಗೆ ಸತ್ತವರ ಡಿಎನ್ನ ನೋಡಿ ಎಲ್ಲ FSL ಮಾಡಿ ಅವರವರ ಮನೆಗೆ ಆ ಹೆಣವನ್ನ ಕಳಿಸಿದಂತ ಒಂದು ಅದ್ಭುತ ಇತಿಹಾಸ ಇದೆ. ನಮ್ಗೆ ಒಂದು ತಿಂಗಳಾದರೂ ಒಂದು ಬುರುಡೆಯ FSL ತೆಗಿಲಿಕ್ಕೆ ಆಗ್ಲಿಲ್ಲ. ನಾಚಿಕೆ ಆಗ್ಬೇಕು ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಆ ಹೆಣ ಎಲ್ಲಿದ್ದು? ಆಯ್ತಪ್ಪ, ನಿಮ್ಗೆ ಬೇಡ FSL ಬೇಡ. ನಾನಿವತ್ತು ಪ್ರಣವ್ ಮಹಾಂತಿಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ, ಕರ್ನಾಟಕ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೇನೆ, ಇಲ್ಲಿಯ ಪೊಲೀಸ್ ಅಧಿಕಾರಿಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಆ ಗುಂಡಿ ತೆಗೆಯುವ ಮೊದಲು ಇವನ ಗುಂಡಿ ಇದು ಎಲ್ಲಿ, ಯಾವ ಹೆಣ ತೆಗೆದದ್ದು? ಅದು ಧರ್ಮಸ್ಥಳದ ತೆಗೆದದ್ದು ಅಲ್ಲ, ಉಜಿರೆ ತಿಮ್ಮರೋಡಿಯ ಮನೆಯಿಂದ ತೆಗೆದದ್ದು ಅಲ್ಲ, ಪಟ್ಟಣ್ಣನವರ ಮನೆಯಿಂದ ತೆಗೆದದ್ದು. ಇದು ಆಗಬೇಕಲ್ಲ ಮೊದಲು. ಇದು ಇವತ್ತಿನವರೆಗೆ ಆಗಿದೆಯಾ? ಯಾಕಾಗಿಲ್ಲ? ಯಾರು ಪ್ರಶ್ನೆ ಮಾಡಿದ್ದೀರಿ? ನೀವು ಮಾಡಿದ್ದೀರಾ? ನಾವು ಮಾಡಿದ್ದೀವಾ? ಮಾಡಿಲ್ಲ. ನಾನು ಮಾತಾಡಿಲ್ಲ. ಮೊನ್ನೆ ಮಾತಾಡಲಿಕ್ಕೆ ಬಂಟ್ವಾಳದಲ್ಲಿ ಶುರು ಮಾಡಿದಷ್ಟೇ. ನಾನು ನಿಜಕ್ಕೂ ಮೊನ್ನೆ ಮಾತಾಡಿದಷ್ಟೇ. ಆ ಗುಂಡಿ ಎಲ್ಲಿದಂತೆ ಇಲ್ಲ, ಎಲ್ಲಿಂದ ಮಾಡಿದಂತೆ ಇಲ್ಲ. ಹೆಂಡತಿ ಹೇಳ್ದಾಳೆ ಅವನಿಗೆ 3 ಮದುವೆ ಆಗಿದೆ, ಒಂದಲ್ಲ 3. ಮೂರನ್ನ ಕೂಡ ಅವನು ಏನೇನು ಮಾಡಿದ್ದಾನೆ. ಅವಳೇ ಹೇಳ್ತಾಳೆ, ಅಮ್ಮ ಕುಡಿದು ಬರ್ತಾನೆ, ಹೊಡಿತಾನೆ, ನಮ್ಗೆ ಬದುಕೆಂದೇ ಇರಲಿಲ್ಲ, ನಮ್ಮ ಬದುಕನ್ನು ಹಾಳು ಮಾಡಿದ, ಈಗ ಧರ್ಮಸ್ಥಳದ ಹೆಗಡೆವನ್ನು ಬದುಕಿ ಹಾಳು ಮಾಡ್ಲಿಕ್ಕೆ ಹೋಗಿದ್ದಾನೆ ಅಂತ ಹೆಂಡತಿ ಹೇಳ್ತಾ ಇದ್ದಾಳೆ. ಅಂತವರ ನಂಬುತ್ತೇವೆ ನಾವು. ಎಂತ ನಾವು ನನಗೆ ಯಾವ ಯಾಕಂದ್ರೆ ನನ್ಗೆ ಕೂಡ ಭಾಷೆ ತುಂಬಾ ಬರ್ತದೆ, ಆದ್ರೆ ಹೇಳಲಿಕ್ಕೆ ನನಗೆ ಹೇಳಿದ್ರು ಪ್ರದೀಪಣ್ಣ, ನೀನು ಬೇರೆ ಭಾಷೆಯಲ್ಲಿ ಮಾತಾಡಬೇಡ, ಒರಿಜಿನಲ್ ಭಾಷೆಯಲ್ಲಿ ಮಾತಾಡು ಅಂತ ಹೇಳಿದ್ರು. ಆದ ಕಾರಣ ನಾನು ಒರಿಜಿನಲ್ ಭಾಷೆಯಲ್ಲಿ ಮಾತಾಡ್ತಾ ಇದ್ದೇನೆ. ಇವತ್ತೇನಾಗಿದೆ? ಹೆಗಡೆಯವರಿಗೆ ಬೈದ್ರೆ ಹೀರೋ ಆಗೋದು, ನಳಿನ್ ಕುಮಾರ್ ಕಟೀಲ್ಗೆ ಬೈದ್ರೆ ಹೀರೋ ಆಗೋದು, ಹರಿಯಣ್ಣನಿಗೆ ಬೈದ್ರೆ ಹೀರೋ ಆಗೋದು, ಬಣ್ಣಾರಿಗಳಿಗೆ ಬೈದ್ರೆ ಹೀರೋ ಆಗೋದು. ಎಂತ ಜನರಿ ನಾವು! ತುಳುನಾಟ ಜನರು, ಕೋಟಿ ಚೆನ್ನೈರು ಹುಟ್ಟಿದ ನಾಡು ಇದು. ಕಾಂತವಾರ ಬುಧವಾರ ಹುಟ್ಟಿದ ನಾಡು, ಹಬ್ಬಕ್ಕೆ ಹುಟ್ಟಿದಂತ ನಾಡು ಇದು, ಸಿರಿ ಹುಟ್ಟಿದಂತ ನಾಡು, ದೇವಪೂಜರು ಹುಟ್ಟಿದಂತ ನಾಡು. ಇಂಥ ನಾಡಿನಲ್ಲಿ ನಾವು ಬಾಯಿ ಮುಚ್ಚಿ ಕೂತ್ಕೊಂಡಿದ್ದೇವೆ, ಕಿವಿ ಮುಚ್ಚಿ ಕೂತ್ಕೊಂಡಿದೆ. ನಾವು ತುಳುನಾಡಿನ ತುಳುವರ ಅನ್ನುವ ಪ್ರಶ್ನೆಯನ್ನ ನಮ್ಮ ಎದೆಗೆ ಹಾಕಿ ನೋಡಬೇಕು. ಧರ್ಮ ಕೆಳಗೆ ಬಂದಾಗ, ಅಧರ್ಮ ಎದ್ದು ನಿಂತಾಗ, ಸಾಧು ಸಂತರಿಗೆ ಇಲ್ಲಿ ಬದುಕಲಿಕ್ಕೆ ಅವಕಾಶ ಇಲ್ಲದ ಕಾಲಘಟ್ಟದಲ್ಲಿ ನಾನು ಮತ್ತೆ ಪ್ರತಿ ಯುಗದಲ್ಲಿ ಹುಟ್ಟಿ ಬರುತ್ತೇನೆ ಅಂತ ಹೇಳಿದನಲ್ಲ ಕೃಷ್ಣ. ಇವತ್ತು ಕೃಷ್ಣ ಬರುವುದಿಲ್ಲ. ಇವತ್ತು ಕೃಷ್ಣ ಆಗಬೇಕಾದ್ರು ನೀವು ಕೆಳಗೆ ಕೂತವರು, ಮೇಲೆ ಕೂತವರು, ಇವತ್ತು ಕೃಷ್ಣ ಆಗಬೇಕು. ನಾವು ಎದ್ದು ನಿಲ್ಲಬೇಕು. ಇವತ್ತು ಆ ಬುರುಡೆಯ ಮೊದಲು ತನಿಖೆ ಆಗಬೇಕು. ನಮ್ಮ ಆಗ್ರಹ, ಧರ್ಮ ಜಾಗೃತಿ ಸಭೆಯ ಮೊದಲ ಆಗ್ರಹ, ಆ ಭೀಮ ಯಾರು? ಆ ಕಳ್ಳ ಭೀಮ, ಅವನ ಬುರುಡೆ ಎಲ್ಲಿಂದ ಬಂತು ಅಂತ ಮೊದಲು ಹೇಳಿ. ಸರ್ಕಾರಕ್ಕೆ ನನ್ನ ಆದೇಶ, ಸರ್ಕಾರಕ್ಕೆ ನನ್ನ ಆಗ್ರಹ. ಸಿದ್ದರಾಮಯ್ಯರೇ ನನಗೆ ಅದರಲ್ಲಿ ಹೇಳಿದರು DKC ಅವರು, ನಾನು ರಾಜ್ಯಕ್ಕೆ ಮಾತಾಡ್ತಾ ಇಲ್ಲ, DKC ಕೂಡ ಒಬ್ಬ ಭಕ್ತ. ಎಲ್ಲಿದ್ದು? ನಮ್ಮ ಹೆಗಡೆಯವರೇ, ಒಬ್ಬ DKC ನಿಮ್ಮ ಹಿಂದೆ ಇರುವುದಲ್ಲ, ಸಾವಿರ DKC ಇದ್ದಾನೆ ಅಂತ ಹೇಳಿದ್ರು. ಐ ಆಮ್ ಹ್ಯಾಂಡ್ಸ್ ಅಪ್ ಟು DKC. ಅವರ ಮಾತು ಹೃದಯದಿಂದ ಹೇಳಿದ್ದಾರೆ. ಮೊನ್ನೆ ವಿಧಾನಸಭೆಯಲ್ಲಿ ಹೇಳಿದರು, ನನಗೆ 4 ದಿವಸ ಅವಕಾಶ ಕೊಡಿ, 4 ದಿನದಲ್ಲಿ ಈ ಅಪಪ್ರಚಾರ, ಇದರ ಹಿಂದೆ ಬಹುದೊಡ್ಡ ಷಡ್ಯಂತ್ರ ಇದೆ, ಬಹುದೊಡ್ಡ ಅಪಚಾರ ಇದೆ, ಇದನ್ನು 4 ದಿವಸದಲ್ಲಿ ನಾನು ಹೇಳ್ತೇನೆ ಅಂತ ಹೇಳಿದಂತ DKC 4 ಹೋಗಿ 5 ಆಯ್ತು, 6 ದಿವಸ ಆಯ್ತು, ಇನ್ನೂ ಬಂದಿಲ್ಲ. ಇದರ ಹಿಂದಿರು ಯಾರು? ಈ SIT 17 ಗುಂಡಿ ತೆಗೆದ್ರಲ್ಲ, ಯಾರು ತೆಗೆದ್ರು ಬುರುಡೆ? ಎಲ್ಲಿ ಬುರುಡೆ ಸಿಕ್ಕಿಲ್ಲ. ಅದು 6ನೇ ಗುಂಡಿಯಲ್ಲಿ ಸಿಕ್ಕಿದ ಬುರುಡೆ, ಅವನು ಊತ ಬುರುಡೆ ಅಲ್ಲ. ಅವನ ಒಟ್ಟಿಗಿದ್ದಂತ ರಾಜು ಹೇಳ್ತಾನೆ, ಅಲ್ಲಿ ಅವನ ಒಟ್ಟಿಗೆ ನಾನು ಊತಿದ್ದೇನೆ, ಅವನು ಮಂಡ್ಯದವನೇ. ನಾನು ಪೊಲೀಸು ಡಾಕ್ಟರ್ ಬಂದ ನಂತರವೇ ಆ ಹೆಣವನ್ನು ಊದಲಿಕ್ಕೆ ಅಲ್ಲಿ ಆದ ನಂತರ ಮಾಡ್ತೇನೆ ಹೊರತು ಅನಾಮಿಕವಾದಂತ ಇದ್ದದನ್ನು ಊತ ಇಲ್ಲ ಅಂತ ಅವನು ಹೇಳ್ತಿದ್ದಾನಲ್ಲ. ಅವನು ಹೇಳ್ತಾನೆ ಇವನು ದುಡ್ಡಿಗೋಸ್ಕರ ಮಾಡ್ತಾ ಇದ್ದಾನೆ ಅಂತ. ಹೌದು, ಅವ್ರು ಮಾಡೋದು ದುಡ್ಡೇ. ಇದು ಹೋರಾಟಗಾರರು ಅಂತ ಯಾರು ಇದ್ದಾರೆ ಅವರ ಹಿಂದೆ ಹೋಗುವವರಿಗೆ ನನ್ನೊಂದು ವಿನಂತಿ, ಇವತ್ತು ಕಣ್ಣು ತೆರೆದು ಸ್ವಲ್ಪ ನೋಡಿ, ಕಿವಿ ತೆರೆದು ಸ್ವಲ್ಪ ನೋಡಿ ಏನು ಅಂತ. ಈ ಹೋರಾಟಗಾರರು ಅವರಿಗೆ ಜೈಲಿಗೆ ಕಳಿಸಿದ್ದಕ್ಕೆ ನಾನು ಸಂತೋಷ ಪಡುವನು ಅಲ್ಲ. ಅವನಂತ ಲ್ಯಾಂಗ್ವೇಜ್ ಮಾತನಾಡಿದರೆ ನಾನು ಕೂಡ ಅವನ ಸಾಲಿಗೆ ಸೇರ್ತೇನೆ. ಅವನ ಸಾಲಿಗೆ ಸೇರ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಇದು ನಾನು ಹೇಳೋದು ಈ ಸರ್ಕಾರಕ್ಕೆ, ಅವ ಜೈಲಿನಲ್ಲೇ ಉಳಿಬೇಕು ಅಂತಾದ್ರೆ ಏನು ಮಾಡಬೇಕಂತ ಯೋಚನೆ ಮಾಡಿ. ಜೈಲಿನಲ್ಲೇ ಹೊರಗೆ ಬರಬಾರ್ದು. ನಾನು
ಕರ್ನಾಟಕದ ಗೃಹ ಸಚಿವರಿಗೆ ಹೇಳ್ತೀನಿ, ನಿಮಗೆ ಹೇಳಿದ ನೀನೊಬ್ಬ ಗೃಹ ಸಚಿವನ, ನೀನೊಬ್ಬ ಪಾಪಿ ಅಂತ ಹೇಳಿದಾಗಲೂ ನಮ್ಮ ಗೃಹ ಸಚಿವರು ಕಿವಿ ಮುಚ್ಚಿದಾರೋ ಕಣ್ಣು ಮುಚ್ಚಿದಾರೋ ನನಗೆ ಗೊತ್ತಿಲ್ಲ. ಒಬ್ಬ ಗೃಹ ಸಚಿವ ನಮ್ಮ ಕರ್ನಾಟಕ, ನಮ್ಗೆಲ್ಲರೂ ಅವರೇ ಗೃಹ ಸಚಿವ. ನನಗೆ ಬೇರೆ ಗೃಹ ಸಚಿವ, ನನಗೆ ಬೇರೆ ಇಲ್ಲ, ಅವರೇ ಗೃಹ ಸಚಿವ. ಗೃಹ ಸಚಿವರಿಗೆ ಈ ಭಾಷೆಯಲ್ಲಿ ಹೇಳುವುದಾದ್ರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ನಿಮ್ಮ ಮಂತ್ರಿಗಳು ಇವತ್ತು ಖಾದಿ, ಕಾಕಿ ಮತ್ತು ಕಾಕಿ ಮತ್ತು ಕಾವಿ, ಈ ಮೂರಕ್ಕೂ ನಮ್ದೊಂದು ಪ್ರಶ್ನೆ ಇದೆ. ತ್ರಿಮೂರ್ತಿಗಳಿದ್ರು, ಬ್ರಹ್ಮ ವಿಷ್ಣು ಮಹೇಶ್ವರ. ದೇಶಕ್ಕೆ 3 ಸೈನಿಕ ಶಕ್ತಿ ಇದೆ, ಆರ್ಮಿ, ನೇವಲ್ ಮತ್ತು ಏರ್ ಫೋರ್ಸ್. ಹಾಗೆ ಇಲ್ಲಿ ಕರ್ನಾಟಕದಲ್ಲಿ ಕಾಕಿ, ಕಾವಿ ಮತ್ತು ಇದೆ. ಕಾವಿಯೂ ಮಾತನಾಡ್ತಾ ಇಲ್ಲ, ಕಾಕಿಯೂ ಕಣ್ಣು ಮುಚ್ಚಿ ಕೂತ್ಕೊಂಡಿದೆ. ಖಾದಿ ಓಟು ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದೆ. ಇದು ಆಗಬಾರದು ಅಂತ ನನ್ನ ಪ್ರಶ್ನೆ. ನಾನು ಹೇಳೋದು ನಳಿನಣ್ಣ, ಧರ್ಮಸ್ಥಳ ಒಂದು ಹೇಗೆ ಕಾಶ್ಮೀರ ಫೈಲ್ ಆಯಿತು, ಹೇಗೆ ಕೇರಳ ಫೈಲ್ ಅಂತ ಬಂತು, ಮುಂದೊಂದು ದಿನ ಧರ್ಮಸ್ಥಳ ಫೈಲ್ ಕೂಡ ಓಪನ್ ಆಗುತ್ತೆ. ಈ ಎಲ್ಲ ಆರೋಪಿಗಳಿದ್ದಾರಲ್ಲ, ಎಲ್ಲ ಭಯೋತ್ಪಾದಕರಿದ್ದಾರಲ್ಲ ನಮ್ಮ ಮುಂದೆ, ಇವರೆಲ್ಲ ನಾಶ ಆಗುವುದಕ್ಕೆ ಮಂಜುನಾಥ್ ತಯಾರಿ ಮಾಡಿ ಕೂತ್ಕೊಂಡಿದ್ದಾರೆ ಈಗ ಅಲ್ಲಿ ಧರ್ಮಸ್ಥಳದಲ್ಲಿ. ಅದು ಯಾವಾಗ ಸ್ಫೋಟ ಆಗುತ್ತಾ ಗೊತ್ತಿಲ್ಲ. ಒಂದು ಕಿಡಿಯಷ್ಟೇ ಎದ್ದಿದೆ. ನಮ್ಗೆಲ್ಲ ಗೊತ್ತು ಒಂದೇ ತಲೆಬುರುಡೆ ಅಂತ. ನಾನು ಸತ್ತ ತಲೆಬುರುಡೆ ಬಗ್ಗೆ ಮಾತನಾಡುವುದಿಲ್ಲ, ಜೀವಂತವಾಗಿರತಕ್ಕಂಥ ತಲೆಬುರುಡೆಗಳು ಬೆಳ್ತಂಗಡಿಯಲ್ಲಿದೆ. ಮೊನ್ನೆ ಆ ಹುಡುಗಿ ಅಲ್ಲಿಯ ಅಂತ ಹುಡುಗಿ, ಅವಳ ಹೆಸರು ಸೌಜನ್ಯ, ಅದು ಅಂತಿದೆ. ಈಗ ಮೊನ್ನೆ ಅನನ್ಯ ಭಟ್ ಅಂತ ಬಂದಿದ್ದು, ನನ್ಗೆ ಗೊತ್ತಿಲ್ಲ. ಅಯ್ಯಣ್ಣ, ಒಂದು ಮನುಷ್ಯ ಜೀವಿ ಈ ಭೂಮಿಗೆ ಇಳಿಯುವಾಗ ತಾಯಿಯ ಗರ್ಭದಲ್ಲಿ ಹುಟ್ಟುದೆ ಅಂತ ನನಗೆ ಗೊತ್ತು. ಆದರೆ ಒಬ್ಬ ಗಂಡಸಿನ ತಲೆಬುರುಡಿಯಲ್ಲಿ ಒಂದು ಹುಡುಗಿ ಹುಟ್ಟುತ್ತಾಳೆ ಅಂತ ಆದ್ರೆ ಇದು ಜಗತ್ತಿನ ವಿಚಿತ್ರ ಅಲ್ವಾ? ಯಾರ ಬುರುಡಿಯಲ್ಲಿ ಹುಟ್ಟಿದ್ದು? ಬ್ರಾಹ್ಮಣರು ತಲೆಯಲ್ಲಿ ಹುಟ್ಟಿದ್ರು, ಕ್ಷತ್ರಿಯರು ಭುಜದಲ್ಲಿ ಹುಟ್ಟಿದ್ರು, ವೈಶ್ಯರು ಹೊಟ್ಟೆಯಲ್ಲಿ ಹುಟ್ಟಿದರು, ಶೂದ್ರರು ಕಾಲಲ್ಲಿ ಹುಟ್ಟಿದ್ರು ಅಂತ ಹೇಳಿದೆ. ಹುಟ್ಟಲಿಕ್ಕೆ ಸಾಧ್ಯ ಇದೆಯಾ? 21ನೇ ಶತಮಾನದಲ್ಲಿದೆ, ವೈಜ್ಞಾನಿಕದಲ್ಲಿದ್ದೇವೆ. ಎಲ್ಲಿ ಹುಟ್ಟಬೇಕೋ ಅಲ್ಲೇ ಹುಟ್ಟುವುದು, ಬೇರೆಲ್ಲಿ ಹುಟ್ಟಲಿಕ್ಕೆ ಆಗುದಿಲ್ಲ. ಆದ್ರೆ ಇದು ಗಿರೀಶ್ ಪಟ್ಟಣ್ಣವರ ತಲೆಬುರುಡೆಯಿಂದ ಹುಟ್ಟಿತಲ್ಲ, ಅದು ಹೇಗೆ ಅಂತ ನನ್ನ ಪ್ರಶ್ನೆ. ಇದು ಪ್ರಶ್ನೆ ಮಾಡ್ಬೇಕಲ್ವಾ? ನಾವೇನು ಬಾಯಿ ಮುಚ್ಚಿ ಕೂತ್ಕೊಳ್ಬೇಕಾ? ನಾನು ಮೂಗ ಅಲ್ಲ, ಕಿವುಡ ಅಲ್ಲ, ನನಗೆ ನಾಲಿಗೆ ಇದೆ, ಕಿವಿ ಸರಿ ಇದೆ. ಕೆಲವರಿಗೆ ನಾಳೆಯಿಂದ ಬೈಬೋದು. ಪ್ರಶ್ನೆ ಇಷ್ಟೇ, ತನಿಖೆ ಆಗ್ಬೇಕಲ್ಲ. ಸುಜಾತ ಭಟ್ ಯಾರು? ಅನನ್ಯ ಭಟ್ ಯಾರು? ಮದುವೆಯಾಗದಂತ ಒಂದು ಮಹಿಳೆ ನೋಡಿ. ಎಷ್ಟು ಸತ್ಯವನ್ನ ನಾವು ಇವತ್ತು ಪತ್ರಿಕೆ ಆ ಸುವರ್ಣನವರು ಅಷ್ಟು ಚಂದ ಬಿಡಿಸಿ ಹೇಳ್ತಾರೆ. ನಾವಿನ್ನು ಒಪ್ಪುವುದಕ್ಕೆ ತಯಾರಾಗಿಲ್ಲ, ಅದನ್ನೇ ಬೆಂಬಲಿಸುವವರಿದ್ದಾರೆ. ಅನನ್ಯ ಭಟ್ ಇದ್ದಾಳೆ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಕೇಳ್ತಾ ಇದ್ದಾರೆ. ಆಗಬೇಕಲ್ಲ, ಆಗೋದಿಲ್ಲ. ಈ ಧರ್ಮ ಜಾಗೃತಿಯಲ್ಲಿ ಅದು ಧರ್ಮಸ್ಥಳ ಆಪರೇಷನ್, ಸಿಂಧೂರ ಆಪರೇಷನ್ ಆಗಬೇಕು ಅಂತಾದರೆ ಈ ದೇಶದ ಪ್ರಧಾನಿ ಆರ್ಮಿ, ನೇವಲ್ ಮತ್ತು ಏರ್ ಫೋರ್ಸ್ 3 ಉಪಯೋಗ ಮಾಡಿದರು. 3 ಜನ ಮಾಡಿದ್ರಲ್ಲಿ ಎಲ್ಲ ಉಗ್ರರ ನೆಲೆ ನಾಶ ಆಯಿತು. ದೇಶದ ಕೀರ್ತಿ ಜಗತ್ತಿಗೆ ಗೊತ್ತಾಯಿತು. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಧರ್ಮಸ್ಥಳ ಆಪರೇಷನ್ನಲ್ಲಿ 3 ಒಟ್ಟಿಗೆ ಆಗಬೇಕು. ಖಾದಿ, ಕಾಕಿ ಮತ್ತು ಕಾವಿ. 3 ಒಟ್ಟಾಗಬೇಕು. ಪಕ್ಷ ಬೇಡ ನಮಗೆ. ಭಾರತದ ಅಸ್ಮಿತೆ ಯಾವುದು ಅಂತ ಕೇಳಿದರೆ ಪಕ್ಷ ಅಲ್ಲ, ರಾಜಕೀಯ ಪಕ್ಷ ಅಲ್ಲ. ಭಾರತದ ಅಸ್ಮಿತೆ ಅಂತ ಕೇಳಿದರೆ ಅದು ವ್ಯಕ್ತಿ ಅಲ್ಲ. ಭಾರತ ಅಸ್ಮಿತೆ ಯಾವುದು ಅಂತ ಕೇಳಿದ್ರೆ ದೇವ ಮಂದಿರಗಳು, ಆಧ್ಯಾತ್ಮಿಕತೆಯನ್ನ ಜಗತ್ತಿಗೆ ಹೇಳಿದಂತ ಪರಂಪರೆ ನಮ್ಮದು. ಕೇಳದೇ ಇರಲಿ, ನನ್ನ ಹೇಳಿದ ಸತ್ಯ ಇವತ್ತಲ್ಲ ನಾಳೆ ಇಲ್ಲಿ ಧರ್ಮಸ್ಥಳ ಆಪರೇಷನ್ ಸರಿಯಾಗಿ ಆದ್ರೆ ಇಲ್ಲಿಗೆ ಬರಬೇಕಾದ ಯಾವುದು? NIA, CBI, ಈ ಇಡಿ ಬರಬೇಕು. ಯಾಕೆ ಇಡಿ ಬರಬೇಕು? ಮೊನ್ನೆ ಇದೆ ನಿಮ್ಮ ಮಂಗಳೂರಿನ ನಾಗುರಿಯಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಯಿತು. ಪತ್ರಿಕೆಯಲ್ಲಿ ಬಂದದ್ದು ಬೇರೆ,
ದೃಶ್ಯ ಮಾಧ್ಯಮದಲ್ಲಿ ಬಂದದ್ದು ಬೇರೆ. ಏನು ಸಂಘನಿಕೇತನಕ್ಕೆ ಬಾಂಬ್ ಹಾಕಲಿಕ್ಕೆ ಬಂದದ್ದು ಅಂತ ಹೇಳಿದರೆ ಹೌದಲ್ಲ? ಹೌದಲ್ಲ? ಆದರೆ ಇಡಿ ಬಾಯಿಯಲ್ಲಿ ಏನು ಹೇಳ್ದ? ಅವನಿಗೆ ದುಡ್ಡು ಎಲ್ಲಿ ಬರುತ್ತೆ ಅಂತ ಯಾರು ಹೇಳಿದ್ದು? ಇಡಿ ಅಂತ ಹೇಳಿದ. ನಾನು ಧರ್ಮಸ್ಥಳಕ್ಕೆ 9 ಸೆಕೆಂಡ್ನಲ್ಲಿ ಆ ಧರ್ಮಸ್ಥಳ ಕ್ಷೇತ್ರವನ್ನ ಬಾಂಬ್ ಹಾಕಿ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಅಂತ ಹೇಳಿ ಬಾಯಿ ಬಿಟ್ಟಲ್ಲ. ಏನ್ ಹೇಳ್ತೀರಿ ಇದಕ್ಕೆ ನೀವು? ಯಾವ ಉದ್ದೇಶಕ್ಕೋಸ್ಕರ ನಾನು ಬಾಂಬ್ ಹಾಕ್ಲಿಕ್ಕೆ ಹೇಳಿದ? ನಮ್ಗೆ ಯಾರಿಗೂ ಅರ್ಥ ಆಗಿಲ್ಲ ಇನ್ನು ಕೂಡ. ನಾನು ಹೇಳ್ತಾ ಇದ್ದೇನೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮಲಪ್ಪುರಂ ಜಿಲ್ಲೆ ಮಾಡಬೇಕು ಅನ್ನುವಂತ ಬಹಳ ದೊಡ್ಡ ಷಡ್ಯಂತ್ರ ಕೇರಳದಲ್ಲಿ ಆಗ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾನು ಎತ್ತಿದ್ದೆ. ಕೇರಳದ ಪಯೋನೀರ್ ಪತ್ರಿಕೆ, ಇಂಗ್ಲಿಷ್ ಪತ್ರಿಕೆ ಇದರ ಬಗ್ಗೆ ಒಂದು ಸಿಂಪ್ಟಮ್ ಅನ್ನು ಕೊಟ್ಟಿತ್ತು. ಅಲ್ಲಿಯ ಕೇರಳದ ಕಾಂಗ್ರೆಸ್ ಅಧ್ಯಕ್ಷ ಎಂ ಹಸನ್ ಅವನ ಹತ್ರ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ಈ ಕ್ವಶನ್ ಹಾಕಿದಾಗ ಅವನು ಬಾಯಿ ಮುಚ್ಚಿದ. ನಮ್ಗೆ ಮಾತಾಡ್ಲಿಕ್ಕಿಲ್ಲ, ಹೈಕಮಾಂಡ್ ಆದೇಶ ಆಗಿದೆ, ನಾವು ಏನು ಮಾತಾಡೋ ಪರಿಸ್ಥಿತಿ ಇಲ್ಲ ಅಂತ. ಇಲ್ಲಿ ಮುಸ್ಲಿಮರಿದ್ದಾರೆ, ನಾನು ನೋಡಿದೆ. ನಿಜವಾದಂತ ಭಾರತೀಯ ಮುಸ್ಲಿಮರು ಇಲ್ಲಿ ಬಂದಿದ್ದಾರೆ. ಪಾಕಿಸ್ತಾನ ಪ್ರೇರಿತ ಮುಸ್ಲಿಮರು ಇಲ್ಲಿ ಬರುವುದಿಲ್ಲ. ನಾವು ಏನು ಭಾಷಣ ಮಾಡಿದ್ರೆ ಪ್ರಯೋಜನ ಇಲ್ಲ. ನಮ್ಗೆ ಬೇಕಾಗಿರೋದು ವಸ್ತುಸ್ಥಿತಿ ಬೇಕಾಗಿದೆ, ನ್ಯಾಯ ಬೇಕಾಗಿದೆ, ಜಸ್ಟಿಸ್ ಬೇಕಾಗಿದೆ. ಯಾವ ಜಸ್ಟಿಸ್ ಬೇಕಾಗಿದೆ? ಧರ್ಮಸ್ಥಳದ ಒಂದು ಹೆಸರು ಮಾತ್ರ ಅವರಿಗೆ ಮುಖ್ಯ. ಯಾಕೆ ಧರ್ಮಸ್ಥಳಕ್ಕೆ? ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಆರ್ಥಿಕ ಗ್ರಾಮಾಭಿವೃದ್ಧಿಯ ಯೋಜನೆ ಮುಖಾಂತರ ಲಕ್ಷಾಂತರ ಕೋಟ್ಯಾಂತರ ಮಹಿಳೆಯರಿಗೆ ಅವರಿಗೆ ಆರ್ಥಿಕ ಸಹಾಯ ಇತ್ತು. ಅದೆಷ್ಟು ಮಕ್ಕಳ ವಿದ್ಯಾಭ್ಯಾಸ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಧರ್ಮಸ್ಥಳದ ಹೆಗ್ಡೆ ಅವರ ಆ ಕ್ಷೇತ್ರ ನಿರ್ನಾಮ ಮಾಡಿದರೆ ಇಲ್ಲಿ ನಮಗೆ ಕಾಲು ಊರ್ಲಿಕ್ಕೆ ಆಗುತ್ತೆ ಅನ್ನುವಂತಹ ಮುಸ್ಲಿಂ ಲೀಗ್ ಮತ್ತು PFI ಷಡ್ಯಂತ್ರ ಇದೆ. ಬಾಯಿ ಬಿಟ್ಟಿಲ್ಲ ಯಾರು ಕೂಡ. ನಾನು ಬಾಯಿ ಬಿಟ್ಟಿದ್ದೇನೆ, ಬೇಕಾದ್ರೆ ಕೇಸ್ ಹಾಕಿ ನೀವು ನೋಡ್ತೇನೆ. ನಾನು ಐ ಆಮ್ ಚಾಲೆಂಜ್ ಫಾರ್ ದಿಸ್. ಐ ಆಮ್ ನೋ ಫಿಯರ್. ಸತ್ಯವನ್ನು ಹೇಳೋದಕ್ಕೆ ದೇವರು ನಮ್ಗೆ ಜನ್ಮ ಕೊಟ್ಟಿದ್ದಾನೆ. ಬದುಕಿರುವಾಗ ಸಾಯಬಾರದು, ಸತ್ತ ಮೇಲೆ ಕೂಡ ಬದುಕಬೇಕು ಅಂತಾದ್ರೆ ಸತ್ಯದ ಪರವಾಗಿ ನಿಂತರೆ ಮಾತ್ರ ಆಗುತ್ತೆ. ಒಂದ್ಸಲ ಹೇಳ್ತಾಳೆ ನಾಯಿ, ನನ್ನ ಮಕ್ಕಳು ನಾಯಿ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ಹೋಗ್ತಾಳೆ ಅನನ್ಯ ಭಟ್ ಅಂತ. ಅದೇ ಅವನು ಈ ಬುರುಡೆ ಬಿಟ್ಟಂತ ಗಿರೀಶ್ ಭಟ್ ಹೇಳ್ತಾನೆ, ಅವಳ ಹೆಸರು ಅನನ್ಯ ಅಲ್ಲ ಸಹನ ಅಂತ ಹೇಳ್ತಾಳೆ, ಸಹನ ಭಟ್ ಅಂತ ಹೇಳ್ತಾನೆ. ಈ ಅಜ್ಜಿ ಹೇಳ್ತಾಳೆ ನನ್ನ ಮಗಳು ಫಸ್ಟ್ ಇಯರ್ MBBS ಅಂತ. ಇವನು ಹೇಳ್ತಾನೆ ಬುರುಡೆ, ಇಲ್ಲ ಇಲ್ಲ ಅವಳು ಫೈನಲ್ ಇಯರ್ MBBS ಅಂತ. ಇಲ್ಲಿ ಯೋಚನೆ ಮಾಡಿದೆವು. ಯೋಚನೆ ಮಾಡಿ ಪೊಲೀಸ್ನವರ ಹತ್ರ ನಾನು ಪ್ರಣವ್ ಮಹಂತಿಗೆ SIT ಅಜ್ಜಿತ್ ಕತೆ ಹೋಗಿದ್ದೆ. ಅಲ್ಲಿ ನಾನು ರಾಜ್ಬೀರ್ ಶೆಟ್ಟರದ್ದು ಮೊಟ್ಟೆ ಕತೆ ಅಂತ ಇಲ್ಲಿ ಸಿನಿಮಾ ಮಾಡಿದ್ರು, ಮೊಟ್ಟೆ ಕತೆ ಅಂತ. ಈಗ ಮುಂದೊಂದಿನ ಬುರುಡೆ ಕತೆಯು ಬರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ, ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಕಾವ್ಯ ಹಾಕಿದ್ದವರಿದ್ದಾರೆ. ನಾನು ಹೇಳುವಾಗ ಕೆಲವು ಕಾವ್ಯ ಹಾಕಿದ್ದವರಿಗೆ ಬೇಸರ ಆಗುತ್ತದೆ, ಕ್ಷಮಿಸಬೇಕು. ಕುಡಿಯುವ ನೀರಿಗೆ ಜಾತಿ ಇಲ್ಲ, ನಡೆದಾಡುವ ಮಣ್ಣಿಗೆ ಜಾತಿ ಇಲ್ಲ, ಸುಡುವ ಬೆಂಕಿಗೆ ಜಾತಿ ಇಲ್ಲ, ಸೇವಿಸುವ ಗಾಳಿಗೆ ಜಾತಿ ಇಲ್ಲ, ಕಾಣುವ ಬೆಳಕಿಗೆ ಜಾತಿ ಇಲ್ಲ. ನಮಗೆ ಜಾತಿ ಬೇಕೋ? ಯಾವ ಜಾತಿ ಬೇಕು? ಸಜ್ಜನ ಧರ್ಮಕ್ಕೆ ಬದುಕುತ್ತೇವೆ ಅನ್ನುವಂಥ ಜಾತಿಯವರು ನಾವು.